ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೆಂಗದಿರಿ. ನಾವು ಅಂಕರು ಮಸ್ತ್ ಅದೇವಿ ನೋಡ್ರಿ. ವಿಡಿಯೋಕ್ಕೆ ಹಿಂಗೆ ನಿಮ್ಮ ರೆಸ್ಪಾನ್ಸ್ ಏನು ಚಲೋ ಬರಲಿ ಅಂತಂದು ಕೇಳ್ಕೊತೇನೆ. ನಿಮ್ಮ ಪ್ರೀತಿ ಪ್ರೋತ್ಸಾಹ ಹಿಂಗೆ ಇರಲಿ. ಈ ವಿಡಿಯೋ ಏನಪ್ಪ ಅಂದ್ರೆ ಘಟಕ 2 ಮಾರುಕಟ್ಟೆ ಇದ್ರೊಳಗೆ 2.1 ವಚನಗಳ ನೋಡತ್ತೀವಿ. ಇದು ಪಾಠದ ಹೆಸರು, ಇದು ಪದ್ಯದ ಹೆಸರು ಏನಪ್ಪ ಅಂದ್ರೆ ಅದ ವಚನಗಳು. ಇದ್ರೊಳಗೆ ಬಸವಣ್ಣ, ಗಟ್ಟಿವಾಳಯ್ಯ, ಸಕಲೇಶ ಮಾದರಸ, ಸತ್ಯಕ್ಕ, ಲಿಂಗಮ್ಮ ಇವರೆಲ್ಲರೂ ಬರ್ತಾರೆ. ಇವರೆಲ್ಲರ ವಚನಗಳನ್ನು ನೋಡ್ಕೊತ ಹೋಗೋಣ ಬರ್ರಿ. ಯಾವ ರೀತಿ ಇರುತ್ತಂತಂದು ಬರ್ರಿ. ರೆಡಿ? ಬರ್ರಿ ಸ್ಟಾರ್ಟ್ ಮಾಡೋಣಂತ. 12ನೇ ಶತಮಾನದೊಳಗೆ ವಚನ ಸಾಹಿತ್ಯವು ಸಮಾಜದಲ್ಲಿ ಸಮಾನತೆ, ಕಾಯಕ, ದಾಸೋಹ, ಭಕ್ತಿ ಮತ್ತು ಮಾನವೀಯ ಮೌಲ್ಯವನ್ನು ಸಾರುವ ಮೂಲಕ ಹೊಸ ಚಿಂತನೆಗೆ ದಾರಿ ಮಾಡಿಕೊಟ್ಟಿತ್ತು. ಈ ವಚನಕಾರರು ತಮ್ಮ ಸರಳವಾದ ಭಾಷೆಯ ಮೂಲಕ ಜನರಿಗೆ ಉತ್ತಮ ಜೀವನದ ಮಾರ್ಗವನ್ನು ತೋರಿಸಿದ್ದಾರೆ. ಈ ವಿಡಿಯೋದಲ್ಲಿ ನಾವು ಈ ವಚನಗಳ ಅರ್ಥ, ಅವುಗಳ ಸಂದೇಶ ಹಾಗೂ ಇಂದಿನ ಜೀವನದಲ್ಲಿ ಅವುಗಳ ಮಹತ್ವವನ್ನು ಸುಲಭವಾಗಿ ತಿಳಿದುಕೊಳ್ಳೋಣ. ಹಾಗಿದ್ರೆ ಬನ್ನಿರಿ ಸ್ನೇಹಿತರೆ, ಮೊದಲಿಗೆ ಬಸವಣ್ಣವರ ವಚನದ ಭಾವಾರ್ಥವನ್ನು ನೋಡ್ಕೊತ ಹೋಗೋಣ ಬರ್ರಿ. ವ್ಯಾಧನೊಂದು ಮೊಲನ ತಂದರೆ ಸಲುವ ಹಾಗಕ್ಕೆ ಬಿಲಿವರಯ್ಯ, ನೆಲನಾಳನ ಹೆಣನೆಂದರೆ ಒಂದಡಕೆಗೆ ಕೊಂಬರಿಲ್ಲ ನೋಡಯ್ಯ. ಮೊಲನಿಂದ ಕಡು ಕಷ್ಟ ನರನ ಬಾಳುವೆ, ಸೆಲೆನಂಬೋ ನಮ್ಮ ಕೂಡಲ ಸಂಗಮ ದೇವನ. ಅಂದ್ರೆ ಈ ವಚನದ ಮೂಲಕ ಬಸವಣ್ಣವರು ಏನು ಹೇಳಾಕತ್ತಾರಂದ್ರೆ, ಸಣ್ಣ ಕೆಲಸವನ್ನು ಎಂದಿಗೂ ತಿರಸ್ಕಾರ ಮಾಡಬಾರ್ದಂತಂದು ಹೇಳ್ತಾರೆ. ಹಂಗೆ ಒಬ್ಬ ಬೇಟೆಗಾರನು ಮೊಲವನ್ನು ಹಿಡಿದು ತಂದರೆ ಅದನ್ನು ಸುಲಭವಾಗಿ ಮಾರಬಹುದು. ಆದರೆ ದೊಡ್ಡ ಆನೆಯನ್ನು ತಂದರೆ ಅದನ್ನು ಕೊಳ್ಳಲು ಯಾರಿಗೂ ಸಾಧ್ಯವಾಗುವುದಿಲ್ಲ. ಇದರರ್ಥ ಜೀವನದಲ್ಲಿ ದೊಡ್ಡ ಕೆಲಸಗಳೇ ಮುಖ್ಯವಲ್ಲ, ಸಣ್ಣ ಕೆಲಸಗಳಿಗೂ ತನ್ನದೇ ಆದ ಮೌಲ್ಯವಿದೆ. ಯಾವುದೇ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡಿದರೆ ಜೀವನ ಸಾಗುತ್ತದೆ. ದೇವರ ಮೇಲೆ ನಂಬಿಕೆ ಇಟ್ಟು ದುಡಿಯುವವನು ಎಂದಿಗೂ ಕೈಕಾಲು ಕಟ್ಟಿಕೊಂಡು ಕುಳಿತುಕೊಳ್ಳುವುದಿಲ್ಲ. ಮುಂದೆ ಬಸವಣ್ಣವರು ನಮ್ಮ ಜೀವನಕ್ಕೆ ಕೂಡಲ ಸಂಗಮನೇ ಆಧಾರ ಎಂದು ಹೇಳ್ತಾರೆ. ಮನುಷ್ಯನು ತನ್ನ ಪ್ರಯತ್ನದ ಜೊತೆಗೆ ದೇವರ ಕೃಪೆಯನ್ನು ನಂಬಬೇಕು ಎಂಬ ಸಂದೇಶವನ್ನು ಈ ವಚನದೊಳಗೆ ಹೇಳ್ತಾರೆ. ಇನ್ನೊಂದು ವಚನ ಏನಪ್ಪ ಅಂದ್ರೆ, ಧರಣಿಯ ಮೇಲೊಂದು ಹಿರಿದಪ್ಪ ಅಂಗಡಿಯ ನಿಕ್ಕಿ ಹರದ ಕಳ್ಳಿರ್ದ ನಮ್ಮ ಮಹಾದೇವ ಸೆಟ್ಟಿ, ಒಮ್ಮನ ವಾದಡೆ ಒಡನೆ ನುಡಿವನು, ಇಮ್ಮನ ವಾದಡೆ ನುಡಿಯನು, ಕಾಣಿಯ ಸೋಲ ಅಡ್ಡಗಾನಿಯ ಗೆಲ್ಲ, ಜಾನ ನೋಡವ್ವ ನಮ್ಮ ಕೂಡಲ ಸಂಗಮ ದೇವ. ಈ ವಚನದೊಳಗೆ ಬಸವಣ್ಣವ್ರು ಏನು ಹೇಳ್ತಾರಪ್ಪ ಅಂದ್ರೆ, ಇಡೀ ಜಗತ್ತನ್ನೇ ಒಂದು ದೊಡ್ಡ ಅಂಗಡಿಗೆ ಹೋಲಿಸಿದ್ದಾರೆ. ಆ ಅಂಗಡಿಯ ಮಾಲೀಕ ನಮ್ಮ ಕೂಡಲ ಸಂಗಮ ದೇವ. ಈ ಜಗತ್ತಿನಲ್ಲಿ ನಡೆಯುವ ಪ್ರತಿಯೊಂದು ಕಾರ್ಯವೂ ದೇವರ ಗಮನದಲ್ಲಿರುತ್ತದೆ. ಮನುಷ್ಯನ ಮನಸ್ಸು, ಮಾತು ಮತ್ತು ಕರ್ಮ ಒಂದೇ ರೀತಿಯಲ್ಲಿದ್ದರೆ ದೇವರು ಅವನೊಂದಿಗೆ ಇರುತ್ತಾನೆ. ಆದರೆ ಮನಸ್ಸಿನಲ್ಲಿ ಒಂದು, ಹೊರಗೆ ಇನ್ನೊಂದು ಇದ್ದರೆ ಅದು ಕಪಟತನವಾಗುತ್ತದೆ. ಅಂಥವರನ್ನು ದೇವರು ಮೆಚ್ಚುವುದಿಲ್ಲ. ಜೀವನದಲ್ಲಿ ಕೆಲವೊಮ್ಮೆ ಸೋತವರು ಗೆಲ್ಲಬಹುದು, ಗೆದ್ದವರು ಸೋಲಬಹುದು. ಆದರೆ ನಿಜವಾದ ಸತ್ಯವನ್ನು ದೇವರು ಮಾತ್ರ ತಿಳಿದಿದ್ದಾನೆ. ಆದ್ದರಿಂದ ನಾವು ಯಾವಾಗಲೂ ಸತ್ಯದ ಮಾರ್ಗದಲ್ಲಿ ನಡೆಯಬೇಕು ಎಂದು ಬಸವಣ್ಣವರು ಬೋಧಿಸಿದ್ದಾರೆ. ಈ ಎರಡೂ ವಚನಗಳ ಮುಖ್ಯ ಸಂದೇಶ ಏನೆಂದರೆ, ಯಾವುದೇ ಕೆಲಸವನ್ನು ಕೀಳಾಗಿ ಕಾಣಬಾರದು, ಪ್ರಾಮಾಣಿಕವಾಗಿ ದುಡಿಯಬೇಕು, ಕಪಟತನವನ್ನು ಬಿಡಬೇಕು ಮತ್ತು ದೇವರ ಮೇಲೆ ಸಂಪೂರ್ಣ ನಂಬಿಕೆ ಇಡಬೇಕು ಎಂದು ಹೇಳುತ್ತಾರೆ. ನೆಕ್ಸ್ಟ್ ಗಟ್ಟಿವಾಳಯ್ಯ ಅವರದ್ದು, ಚಿನ್ನವ ಕೊಂಬಲ್ಲಿ ಅದರ ಬಣ್ಣವ ಕಂಡು, ಬಣ್ಣದ ವಾಸಿಯ
ಕರುಹಿಟ್ಟು ಅದು ತನಗೆ ಚೆನ್ನಾದಡೆ ಕೊಂಬ ಅಲ್ಲ ದೊಡ್ಡಲ್ಲ ಇದಕ್ಕೆ ಗೆಲ್ಲ ಸೋಲವೇಕೆ ಚಿಕ್ಕಯ್ಯ ಪ್ರಿಯ ಸಿದ್ಧಲಿಂಗ ಇಲ್ಲ ಇಲ್ಲ ಎನ್ನುತ್ತಿದ್ದನು. ಈ ವಚನದೊಳಗ ಗಟ್ಟಿವಾಳೆಯವರು ಹೊರಗಿನ ರೂಪ, ಬಣ್ಣ ಅಥವಾ ಅಲಂಕಾರವನ್ನು ನೋಡಿ ತೀರ್ಮಾನ ಮಾಡಬಾರ್ದು ಅಂತಂದು ಹೇಳ್ತಾರೆ. ಒಂದು ವಸ್ತುವಿನ ನಿಜವಾದ ಮೌಲ್ಯ ಅದರ ಹೊರಗಿನ ಸೌಂದರ್ಯದಲ್ಲಿಲ್ಲ, ಅದರ ಗುಣದಲ್ಲಿದೆ. ಕೆಲವರು ಹೊರಗೆ ಒಳ್ಳೆಯವರಂತೆ ಕಾಣಬಹುದು, ಆದರೆ ಅವರ ನಿಜವಾದ ಸ್ವಭಾವ ಬೇರೆಯಾಗಿರುತ್ತದೆ. ಆದ್ದರಿಂದ ಮೇಲ್ನೋಟಕ್ಕೆ ಮೋಸ ಹೋಗದೆ ಸತ್ಯವನ್ನು ಅರಿಯಬೇಕು. ಗೆಲುವು ಸೋಲುಗಳ ಬಗ್ಗೆ ಚಿಂತಿಸದೆ ಸತ್ಯದ ಮಾರ್ಗದಲ್ಲಿ ನಡೆಯಬೇಕು ಎಂದು ಈ ವಚನ ತಿಳಿಸುತ್ತದೆ. ಈ ವಚನದ ಮುಖ್ಯ ಸಂದೇಶ ಏನಪ್ಪ ಅಂದ್ರೆ, ಹೊರನೋಟವನ್ನು ನೋಡಿ ತೀರ್ಪು ಮಾಡಬಾರ್ದು. ನಿಜವಾದ ಮೌಲ್ಯ ಗುಣಗಳಲ್ಲಿ ಇರುತ್ತದೆ. ಸತ್ಯವನ್ನು ಅರಿಬೇಕು, ಬದುಕಬೇಕು. ಗೆಲುವು ಸೋಲುಗಳಿಂತ ಸತ್ಯ ಮುಖ್ಯ ಅಂತಂದು ಇವರು ವಚನದಿಂದ ನಮಗೆ ತಿಳಿತೈತಿ. ನೆಕ್ಸ್ಟ್ ನೋಡೋಣ. ಈಗ ನೆಕ್ಸ್ಟ್ ಸಕಲೇಶ ಮಾದರಸ ಅಟಮಟವೇ ಆಧಾರ, ಕಪಟವೇ ಸದಾಚಾರ, ಕುಟಿಲವೇ ಘನವಾಯ್ತು ಕೆಲಬರಿಗೆ, ಹುಸಿಯ ಮಸಕವೇ ವರ್ತನೆಯಾಯಿತು ಕೆಲಬರಿಗೆ, ಮಂತ್ರತಂತ್ರವೇ ವ್ಯವಹಾರವಾಯಿತು ಕೆಲಬರಿಗೆ, ಸಟೆಯ ಸಾಗರದೊಳಗೆ ತೆಂಕಾಡು ತೀರ್ಪರು ಕೆಲಬರು, ಸಕಲೇಶ್ವರ ದೇವರ ನೆರೆ ನಂಬಲರಿಯದವರೆಲ್ಲರೂ. ಈ ವಚನದೊಳಗೆ ಸಕಲೇಶ ಮಾದರಸವರು ಏನು ಹೇಳಕತ್ತಾರಪ್ಪ ಅಂದ್ರೆ, ಸಮಾಜದಲ್ಲಿರುವ ಕಪಟತನ ಮತ್ತು ಸುಳ್ಳಿನ ಬಗ್ಗೆ ವಿಷಾದ ವ್ಯಕ್ತಪಡಿಸಕತ್ತಾರ. ಕೆಲವರಿಗೆ ಮೋಸ, ವಂಚನೆ ಮತ್ತು ಕುತಂತ್ರವೇ ಜೀವನದ ಮಾರ್ಗವಾಗಿದ್ದರೆ ಸುಳ್ಳು ಮತ್ತು ಕಪಟವೇ ಅವರ ವರ್ತನೆಯಾಗಿ ಬಿಟ್ಟಿದೆ. ಮಂತ್ರತಂತ್ರಗಳ ಮೂಲಕ ಜನರನ್ನು ಮೋಸಗೊಳಿಸುವವರು ಇದ್ದಾರೆ. ಇಂತಹ ಸುಳ್ಳು ಮತ್ತು ವಂಚನೆಯ ಸಾಗರದಲ್ಲಿ ಮುಳುಗುತ್ತಿರುತ್ತಾರೆ. ಆದರೆ ಸಕಲೇಶ್ವರ ದೇವರ ಮೇಲೆ ನಿಜವಾದ ಭಕ್ತಿ ಮತ್ತು ನಂಬಿಕೆ ಇಟ್ಟವರು ಮಾತ್ರ ಸತ್ಯದ ಮಾರ್ಗದಲ್ಲಿ ನಡೆಯುತ್ತಾರೆ ಅಂತ ಈ ವಚನ ಹೇಳ್ತೈತಿ. ಅಂದ್ರೆ ಈ ವಚನದ ಮುಖ್ಯ ಸಂದೇಶ ಏನಪ್ಪ ಅಂದ್ರೆ, ಕಪಟ ಮತ್ತು ಸುಳ್ಳು ಸಮಾಜಕ್ಕೆ ಹಾನಿಕಾರಕ. ಪ್ರಾಮಾಣಿಕತೆ ಮತ್ತು ಸತ್ಯನ ಮುಖ್ಯ ಆಗೈತಿ. ಮೂಢನಂಬಿಕೆ ಮತ್ತು ಮೋಸದಿಂದ ದೂರ ಇರಬೇಕು. ದೇವರ ಮೇಲೆ ನಿಜವಾದ ಭಕ್ತಿ ಇರಬೇಕಂತಂದು ಸಕಲೇಶ ಮಾದರಸ ಅವರು ತಮ್ಮ ವಚನದಲ್ಲಿ ನಮಗೆ ತಿಳಿಸ್ಯಾರ. ಇವಾಗ ಸತ್ಯಕ್ಕ ಅವರ ವಚನವನ್ನು ನೋಡ್ಕೊತ ಹೋಗೋಣ. ತನು ನಷ್ಟವಾದಡೇನಯ್ಯ ಮನ ನಷ್ಟವಾಗದನ್ನಕ್ಕ, ವಾಕು ನಷ್ಟವಾದಡೇನಯ್ಯ ಬೇಕು ಬೇಡೆಂಬುದಳಿಯದನ್ನಕ್ಕ, ಅಂಗಸುಖ ನಷ್ಟವಾದಡೇನಯ್ಯ ಕಂಗಳ ಪಟಲ ಹರಿಯದನ್ನಕ್ಕ, ಮನ ಮುಗ್ಧವಾದಡೇನಯ್ಯ ಅಹಂ ಎಂಬುದ ಬಿಡದನ್ನಕ್ಕ, ಇವೆಲ್ಲರೊಳಗಿದ್ದು ವಲ್ಲಭನೆನಿಸಿ ಕೊಂಬವರ ನುಡಿಯಬಲ್ಲರು ನಮ್ಮ ಅಪ್ಪನ್ನ ಪ್ರಿಯ ಚನ್ನಬಸವಣ್ಣ. ಈ ವಚನದಾಗ ಏನು ಹೇಳ್ತಾರಪ್ಪ ಅಂದ್ರೆ, ಮನುಷ್ಯನ ಜೀವನದಲ್ಲಿ ದೇಹದ ಸುಖ, ಸಂಪತ್ತು ಅಥವಾ ಬಾಹ್ಯ ವಸ್ತುಗಳ ಕಳೆದು ಹೋದರೂ ಮನುಷ್ಯನ ಮನಸ್ಸಿನ ಶುದ್ಧತೆ ಮತ್ತು ಆತ್ಮವಿಶ್ವಾಸ ಕಳೆದುಕೊಳ್ಳಬಾರದು ಎಂದು ಹೇಳ್ತಾರೆ. ದೇಹಕ್ಕೆ ಕಷ್ಟ ಬಂದರೂ, ಮಾತಿನಲ್ಲಿ ತೊಂದರೆ ಉಂಟಾದರೂ, ಜೀವನದಲ್ಲಿ ಸಂಕಟಗಳು ಎದುರಾದರೂ ದೇವರ ಸ್ಮರಣೆಯನ್ನು ಬಿಡಬಾರದು. ಆದರೆ ಅಹಂಕಾರವನ್ನು ಬಿಡದಿದ್ರೆ ನಿಜವಾದ ಭಕ್ತಿ ಆಗಲು ಸಾಧ್ಯವಿಲ್ಲ ಅಂತಂದು ಹೇಳ್ತಾರೆ. ದೇವರನ್ನು ಸದಾ ನೆನೆದು ಬದುಕುವವರ ಮಾತುಗಳಿಗೆ ಮಾತ್ರ ನಿಜವಾದ ಮೌಲ್ಯ ಇರ್ತೈತಿ ಎಂದು ಸತ್ಯಕ್ಕವರ ತಿಳಿಸ್ತಾರೆ. ಈ ವಚನದ ಮುಖ್ಯ ಸಂದೇಶ ಏನಪ್ಪ ಅಂದ್ರೆ, ಸಂಕಷ್ಟಗಳಲ್ಲಿ ಧೈರ್ಯ ಕಳ್ಕೋಬಾರ್ದು. ದೇವರ ಸ್ಮರಣೆ ಮುಖ್ಯ ಆಕ್ಕೈತಿ. ಅಹಂಕಾರವನ್ನು ತ್ಯಜಿಸ್ಬೇಕು. ಹಂಗೆ ಮನಸ್ಸಿನ ಶುದ್ಧತೆ ಅಗತ್ಯ ಅಂತಂದ ಇವರು ತಮ್ಮ ವಚನಗಳ ಮೂಲಕ ನಮಗೆ ಹೇಳ್ತಾರೆ.
ಲಾಸ್ಟ್ ಕೊನೆಯದಾಗಿ ಲಿಂಗಮ್ಮ ಅವ್ರದ್ದು ವಚನಗಳು ಬರ್ತಾವ, ಬರ್ರಿ ನೋಡ್ಕೊತ ಹೋಗೋಣ. ಲಂಚ ವಚನಕ್ಕೆ ಕೈಯಾಣದ ಭಾಷೆ, ಬಟ್ಟೆಯಲ್ಲಿ ಹೊನ್ನು ವಸ್ತ್ರ ಬಿದ್ದದಡೆ, ಕೈ ಮುಟ್ಟಿ ಎತ್ತಿದನಾದಡೆ ಅಯ್ಯ, ನಿಮ್ಮಾನೆ ನೀವಿಕ್ಕಿದ ಭಿಕ್ಷೆಯೊಳಗಿಪ್ಪೆನಯ್ಯ, ಶಂಭು ಜಕ್ಕೇಶ್ವರ ದೇವಯ್ಯ ನಿಮ್ಮಾನೆ. ಈ ವಚನದಲ್ಲಿ ಲಿಂಗಮ್ಮ ಅವರು ವಿನಯ ಮತ್ತು ಪ್ರಾಮಾಣಿಕತೆಯ ಮಹತ್ವವನ್ನು ತಿಳಿಸ್ತಾರ. ದಾರಿಯಲ್ಲಿ ಬಿದ್ದಿರುವ ಚಿನ್ನದ ವಸ್ತುವನ್ನು ಕಂಡರೂ ಅದನ್ನು ತನ್ನದೆಂದು ತೆಗೆದುಕೊಳ್ಳಬಾರದು, ಇತರರ ವಸ್ತುವಿನ ಮೇಲೆ ಆಸೆ ಪಡಬಾರದು, ದೇವರು ಕೊಟ್ಟಿರುವುದಲ್ಲೇ ತೃಪ್ತಿ ಪಡಬೇಕು, ಭಿಕ್ಷೆಯಾಗಿ ದೊರೆತದ್ದೇ ಸಾಕು ಎಂಬ ಮನೋಭಾವವನ್ನು ಹೊಂದಿರಬೇಕು ಅಂತಂದ ಲಿಂಗಮ್ಮ ಅವರ ಈ ವಚನದ ಮೂಲಕ ನಮಗೆ ತಿಳಿಸ್ತಾರ. ಈ ವಚನದ ಮುಖ್ಯ ಸಂದೇಶ ಏನಪ್ಪ ಅಂದ್ರೆ, ಪರರ ಆಸ್ತಿ ಮೇಲೆ ಆಸೆ ಪಡಬಾರ್ದು, ಪ್ರಾಮಾಣಿಕತೆ ಇರಬೇಕು, ಹಂಗೆ ತೃಪ್ತಿಯ ಜೀವನ ನಡೆಸಿ ದೇವರ ಮೇಲೆ ನಂಬಿಕೆ ಇರಬೇಕಂತಂದು ಈ ವಚನ ನಮಗೆ ತಿಳಿಸ್ತೈತಿ. ಬರೀ ನೆಕ್ಸ್ಟ್ ವಚನ ನೋಡೋಣ. ಕಾರಣದಿಂದ ಕಾಯುವ ಬಿಟ್ಟಡೆ ಶೋಕವೇಕೆ, ಶಿವಭಕ್ತರು ಶಿವ ಆತ್ಮಸ್ವರೂಪ ಎನ್ನುವರು ಅನ್ಯರೆಂದುಂಟೆ, ಇದು ಘನ್ನದ ಮಾತೆಂದೆ ಶಂಭು ಜಕ್ಕೇಶ್ವರ. ಅಂದ್ರೆ ಈ ವಚನದಲ್ಲಿ ಲಿಂಗಮ್ಮ ಅವರು ಶಿವಭಕ್ತರ ಮಹತ್ವವನ್ನು ವಿವರಿಸ್ತಾರ. ಶಿವಭಕ್ತರು ಶಿವನ ಆತ್ಮಸ್ವರೂಪವೇ ಆಗಿದ್ದಾರೆ. ದೇವರ ಮೇಲೆ ಸಂಪೂರ್ಣ ನಂಬಿಕೆ ಇಟ್ಟವರಿಗೆ ದುಃಖ ಮತ್ತು ಚಿಂತೆಗಳಿಗೆ ಸ್ಥಳವಿರುವುದಿಲ್ಲ. ಶಿವಭಕ್ತರನ್ನು ಸಾಮಾನ್ಯ ಮನುಷ್ಯರೆಂದು ಕಾಣಬಾರದು, ಅವರಲ್ಲಿ ದೈವಿಕ ಗುಣಗಳು ನೆಲೆಸಿರುತ್ತವೆ ಎಂದು ಲಿಂಗಮ್ಮ ಅವರು ಈ ವಚನದ ಮೂಲಕ ನಮಗೆ ಹೇಳ್ತಾರೆ. ಒಟ್ಟಾರೆಯಾಗಿ ಈ ವಚನದ ಮುಖ್ಯ ಸಂದೇಶ ಏನಪ್ಪ ಅಂದ್ರೆ, ಶಿವಭಕ್ತರು ದೈವ ಸ್ವರೂಪರು, ದೇವರ ಮೇಲೆ ನಂಬಿಕೆ ಇದ್ದರೆ ದುಃಖ ಕಡಿಮೆಯಾಗುತ್ತದೆ, ಭಕ್ತರನ್ನು ಗೌರವಿಸಬೇಕು, ಭಕ್ತಿ ಜೀವನದ ಆಧಾರ ಅಂತ ನಮ್ಗೆ ಈ ವಚನದ ಮೂಲಕ ತಿಳಿಸ್ತೈತಿ. ಒಟ್ಟಾರೆಯಾಗಿ ಈ ಎಲ್ಲ ವಚನಗಳನ್ನು ನಾವು ನೋಡಿದ್ವಲ್ಲ, ಈ ಎಲ್ಲ ವಚನ ಹೇಳುವ ಒಂದೇ ಒಂದು ಸಾರ ಏನಪ್ಪ ಅಂದ್ರೆ, ಸತ್ಯ, ಪ್ರಾಮಾಣಿಕತೆ, ಕಾಯಕ, ವಿನಯ ಮತ್ತು ದೇವರ ಮೇಲಿನ ನಂಬಿಕೆಯಿಂದ ಬದುಕಿದಾಗ ಜೀವನ ಸಾರ್ಥಕವಾಕೈತಂತಂದು ಹೇಳ್ತಾರೆ. ವಿಡಿಯೋ ಹೆಂಗೆ ಅನಿಸ್ತಂತಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಂಗೆ ಕಮೆಂಟ್ ಮಾಡಿರಿ, ಮರಿಬೇಡ್ರಿ. ಹಂಗೆ ಇನ್ನೂ ಒಂದು ಸ್ವಲ್ಪ ಸಬ್ಸ್ಕ್ರೈಬ್ ಮಾಡಿರಿ, ಬೆಳೆಸ್ರಿ ಇನ್ನೊಂಚೂರು. ಹಂಗೆ ಒಂದು ಕ್ವಶನ್ ರೀ ನಿಮ್ಗೆ, ನಾನು ಇದು ಸಿಲೆಬಸ್ ಹೇಳೋದು ಬಿಟ್ಟು ಬೇರೆ ಏನಾರು ವೀಡಿಯೋ ಮಾಡಿದ್ರೆ ಒಪ್ಕೋತೀರೇನೋ, ನಿಮ್ಮ ರೆಸ್ಪಾನ್ಸ್ ಹೆಂಗಿರುತ್ತೆ ಅಂತ ಒಂಚೂರು ಕಮೆಂಟ್ ಮಾಡಿರಿ. ಧನ್ಯವಾದಗಳು, ನಮಸ್ಕಾರ.